Hello everyone, welcome to Sanmarga classes. Let us see question number 6 of chapter friction. A correct statement related to friction among the following is friction. Okay, option A depends on the size and quantity of the objects. Let us analyze this statement. If you have taken two different bags of same volume, ಎರಡು ಒಂದೇ ವಾಲ್ಯೂಮ್ ಇರೋ ಬ್ಯಾಗ್ ಅನ್ನ ತಗೊಳ್ಳಿ. ನಾವು ಈಗ ಒಂದರಲ್ಲಿ ಫುಲ್ ಏರ್ ತುಂಬಿ ಕ್ಲೋಸ್ ಮಾಡಿ, ಇನ್ನೊಂದರಲ್ಲಿ ಏನನ್ನಾದ್ರೂ ಮಟೀರಿಯಲ್ಸ್, ಬುಕ್ಸ್, ಕ್ಲಾತ್ಸ್, ಈ ತರ ಏನಾದ್ರೂ ಮಟೀರಿಯಲ್ ಹಾಕಿ. ಈಗ ಯಾವ ಕೇಸಲ್ಲಿ ನೀವು ಅದನ್ನ ಪುಷ್ ಮಾಡಕ್ಕೆ ಅಥವಾ ಪುಲ್ ಮಾಡಕ್ಕೆ ಡಿಫಿಕಲ್ಟ್ ಆಗುತ್ತೆ? ಇನ್ ಸೆಕೆಂಡ್ ಕೇಸ್ ಅಲ್ವಾ? ಯಾವ್ದ್ರಲ್ಲಿ ಮಟೀರಿಯಲ್ ತುಂಬಿದ್ರಲ್ಲ ಅವಾಗ ಆ ಬ್ಯಾಗಿನ್ ವೇಟ್ ಜಾಸ್ತಿ ಆಗುತ್ತೆ. ಸೊ ದ ನಾರ್ಮಲ್ ಫೋರ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಪುಷ್ ಆರ್ ಪುಲ್ ದಟ್ ಬ್ಯಾಗ್. ಬಟ್ ಎರಡರದ್ದು ಸೈಜ್ ಸೇಮ್ ಇದೆ, ಏರನ್ನ ತುಂಬಿ ಎರಡರದ್ದು ಸೈಜ್ ಸೇಮ್ ಆಗೋಂಗ್ ಮಾಡಿದೀವಿ. ಬಟ್ ಇಲ್ಲಿ ಡಿಪೆಂಡ್ ಆಗ್ತಾ ಇಲ್ಲ ಸೈಜ್ ಮೇಲೆ ಅಂದಂಗಾಯ್ತು. ಹಾಗಿದ್ರೆ ಕ್ವಾಂಟಿಟಿ ಆಫ್ ದ ಆಬ್ಜೆಕ್ಟ್ಸ್, ಫಸ್ಟ್ ಕೇಸಲ್ಲಿ ಏನ್ ಮಾಡಿ, ಅಗೇನ್ ಸೇಮ್ ವಾಲ್ಯೂಮ್ ಇರೋ ಬ್ಯಾಗ್ ಅನ್ನ ತಗೊಂಡಿದ್ವಿ. ಇನ್ ಒನ್ ಬ್ಯಾಗ್ ಯು ಜಸ್ಟ್ ಫಿಲ್ ಬುಕ್ಸ್ ಆಫ್ ಟೋಟಲ್ 10 kg ಆಗೋ ತರ ಬುಕ್ ಅನ್ನ ತುಂಬಿ. ಇನ್ನೊಂದ್ರಲ್ಲಿ ಟೋಟಲ್ 10 kg ಆಗುವಷ್ಟು ಕ್ಲಾತ್ಸ್ ಅನ್ನ ತುಂಬಿ. ಈಗ ಇಲ್ಲಿ ನೋಡಿ, ಒಂದು 6 ಬುಕ್ಸಿಗೆ 10 kg ಆಯ್ತು ಅಂತ ಇಟ್ಕೊಳ್ಳುವ, ಅಥವಾ ಒಂದು 20 ಬುಕ್ಸಿಗೆ 10 kg ಆಯ್ತು ಅಂತ ಇಟ್ಕೊಳ್ಳುವ. ಬಟ್ ಕ್ಲಾತ್ ಇಂದ ಏನಿದೆ ವೇಟ್ ಕಡಿಮೆ ಇರುತ್ತೆ ಬುಕ್ಗಿಂತ. ಸೊ 50 ಕ್ಲಾತ್ಸ್ ಹಾಕಿದ್ರೆ 10 kg ಆಗ್ಬಹುದಾ? ಈಗ ಕ್ವಾಂಟಿಟಿ ಆಫ್ ದ ಕ್ಲಾತ್ ಜಾಸ್ತಿ ಇದೆ, ಬಟ್ ಕ್ವಾಂಟಿಟಿ ಆಫ್ ದ ಬುಕ್ ಈಸ್ ಲೆಸ್. ಬಟ್ if you measure the friction, it is nearly equal in both the cases. ಹಾಗಿದ್ರೆ it is independent on the size and quantity of objects ಅನ್ನಂಗಾಯ್ತಾ? So first option is wrong. Option B is observed only between solid objects. No, ಇಲ್ಲ. ಫ್ಲೂಯಿಡ್ ಫ್ರಿಕ್ಷನ್ ಅಂತಾನು ಹೇಳ್ತೀವಿ ಅಲ್ವಾ? ಫ್ಲೂಯಿಡ್ಸ್ ಆರ್ ನಥಿಂಗ್ ಬಟ್ ಗ್ಯಾಸಸ್ ಅಂಡ್ ಲಿಕ್ವಿಡ್ಸ್ ಆರ್ ಕಾಲ್ಡ್ ಆಸ್ ಫ್ಲೂಯಿಡ್ಸ್. ಅದು ಕೂಡ ಫ್ರಿಕ್ಷನ್ ಅನ್ನ ಎಕ್ಸರ್ಟ್ ಮಾಡುತ್ತೆ. ಆಪ್ಷನ್ ಸಿ ಈಸ್ a force that opposes relative motion of the objects in contact. Yes, correct. Option C. ಈಗ if a ball is rolling on the ground, then this earth exerts some frictional force ಅಲ್ವಾ? ಈ ಗ್ರೌಂಡ್ ಇರ್ಬೋದು, ಅರ್ತ್ ಇರ್ಬೋದು, ವಿಚ್ exerts some frictional force which opposes the motion of this ball. ಒಂದ್ ಬಾಲ್ ಉಳ್ಕೊಂಡು ಹೋಗ್ತಾ ಇದೆ, ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಅದೇ ಸ್ಟಾಪ್ ಆಗುತ್ತೆ ಡ್ಯೂ ಟು ಫ್ರಿಕ್ಷನ್. ಹಾಗಾಗಿ is a force that opposes relative motion of the objects in contact. ಇಲ್ಲಿ ಸರ್ಫೇಸ್, ಅರ್ತ್ ಸರ್ಫೇಸ್ ಮತ್ತೆ ಬಾಲ್ ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇದೆ, ದೇ ಆರ್ ಇನ್ ಕಾಂಟ್ಯಾಕ್ಟ್. ಆಪ್ಷನ್ ಡಿ increases the relative motion of the objects that are in contact. No, this is wrong. Therefore correct option is option C. A correct statement related to friction among the following is friction is a force that opposes relative motion of the objects in contact. Thank you.